ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ. ಜೀವನಕ್ಕೆ ಪ್ರೀತಿ ಪ್ರಯಾಣ. ಏನಪ್ಪ ಜೋಳನ ಕಲಸಿಟ್ಟಿದ್ದಾರೆ ಅಂತ ನೋಡ್ತಿದ್ದೀರಾ? ಎಸ್, ಇವತ್ತು ಗೋಬಿ ಮಾಡೋಣ ಅಂತ ನನ್ನ ತಂಗಿ ಅಂದ್ಕೊಂಡಿದ್ದಾಳೆ. ಸೊ ಹಾಗಾಗಿ ಒಂದು ವಿಡಿಯೋ ಇದು. ಸರಿ, ಇವಾಗ ಇದಕ್ಕೆ ಏನೇನು ಹಾಕಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಇದಕ್ಕೆ ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದ್ರ ಜೊತೆಗೆ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಕಬಾಬ್ ಪೌಡರ್ನ ಹಾಕಿ ಒಂದು 20 to 30 ಮಿನಿಟ್ಸ್ ಅದು ಅಬ್ಸರ್ವ್ ಆಗೋದಕ್ಕೆ ಬಿಟ್ಬಿಡಿ. ಅಂದರೆ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಸೈಡಲ್ಲಿ. ಅದಾದಮೇಲೆ ಒಂದು ರೌಂಡು ಎಣ್ಣೆಗೆ ಜೋಳನ ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಕೊಳ್ಳಿ. ಆವಾಗ ಜೋಳಗಳು ಈ ಥರ ಕಾಣುತ್ತೆ. ಅದಾದಮೇಲೆ ಇದಕ್ಕೆ ಬೇಕಾಗಿರೋದು ನಮಗೆ ಈರುಳ್ಳಿ ಆದಮೇಲೆ ಮೆಣಸಿನ್ಕಾಯಿ, ಈ ಎರಡೇ ಸಾಕು. ಇದಾದಮೇಲೆ ನಮಗೆ ಬೇಕಾಗಿರೋ ಅಂಥದ್ದು ಇಷ್ಟು: ವಿನಿಗರ್, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಆ್ಯಂಡ್ ಟೊಮೆಟೊ ಸಾಸ್. ಇಲ್ಲಿ ನಾನು ಸ್ಟವ್ ಹಚ್ಕೋತಾ ಇದ್ದೀನಿ. ಸ್ಟವ್ ಹಚ್ಕೊಂಡಾದ್ಮೇಲೆ ಒಂದು ಪಾತ್ರೆ ಇಟ್ಟು, ಆ ಪಾತ್ರೆ ಸ್ವಲ್ಪ ವಾಟರ್ ಏನಿರೋದು ಅದೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಎರಡನ್ನೂ ಹಾಕಿ ಚೆನ್ನಾಗಿ ಒಂದು ಡೀಪ್ ಫ್ರೈ, ಒಂದು ಲೈಟ್ ರೆಡ್ ಕಲರ್ ಬರೋ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಹೇಳ್ದಲ್ಲ ಆವಾಗಲೇ ಸೋಯಾ ಸಾಸ್ ಅದೆಲ್ಲ ಏನಿದೆ ಅದರಲ್ಲಿ ಫಸ್ಟು ಸೋಯಾ ಸಾಸ್ನ ಸ್ವಲ್ಪ ಹಾಕ್ಕೊಳ್ಳೋಣ. ಒಂಚೂರು ಸೋಯಾ ಸಾಸ್ ಹಾಕ್ಕೊಂಡು ಅದಾದಮೇಲೆ ಚಿಲ್ಲಿ ಸಾಸು, ಅದಾದಮೇಲೆ ಟೊಮೆಟೊ ಸಾಸು, ಅದಾದಮೇಲೆ ವಿನಿಗರ್. ಇಲ್ಲಿ ನಾನು ಹೆಂಗೆ ಹೇಳ್ತಾ ಇದ್ದೀನಿ, ನೀವು ಅದೇ ಆರ್ಡರ್ ವೈಸಲ್ಲಿ ಹಾಕ್ಕೋಬೇಕು ಅಂತ ಏನು ಇಲ್ಲ. ನಿಮಗೆ ಯಾವ ಆರ್ಡರ್ ವೈಸಲ್ಲಿ ಬೇಕು ಆ ಥರ ಹಾಕ್ಕೊಳ್ಳಿ. ಬಟ್ ಕಂಪ್ಲೀಟ್ ನಾನು ಏನು ತೋರಿಸಿದ್ದೀನಿ ಅದನ್ನು ಹಾಕ್ಕೊಂಡು ಕಂಪ್ಲೀಟ್ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಫ್ರೈ ಅಂದರೆ ಈ ಒಂದು ಫ್ಲೇವರ್ ಏನಿದೆಯಲ್ಲ ಅದ್ರದ್ದು ಹಸಿ ವಾಸನೆ ಅದು ಹೋಗೋವರೆಗೂ ಒಂದು ಫ್ರೈ ಮಾಡ್ಕೊಳ್ಳಿ. ಒಂದು 1 to 2 ಮಿನಿಟ್ಸ್ ಅಷ್ಟೇ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೀವು ಸೈಡಲ್ಲಿ ಏನು ಎತ್ತಿಟ್ಟಿದ್ದೀರ ಅಲ್ವಾ, ಏನದು ಜೋಳ, ಆ ಜೋಳನ ಇದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟೊತ್ತು ಮಿಕ್ಸ್ ಮಾಡ್ಕೋಬೇಕಂತಂದರೆ ಒಂದು 1 ಮಿನಿಟ್ ಇಲ್ಲ ಅದಕ್ಕಿಂತ ಒಳಗಡೆ. ಯಾಕಪ್ಪ ಅಂತಂದರೆ ಇದು ನಾವು ಆಲ್ರೆಡಿ ಎಣ್ಣೆಲಿ ಕರೆದು ಇಟ್ಕೊಂಡಿರೋಂಥ ಜೋಳ ಆಗಿರುತ್ತೆ, ತುಂಬ ಬೆಂದೋಗಬಾರ್ದು. ಸೊ ಮೀಡಿಯಮ್ ಆಗಿ. ಅದಾದಮೇಲೆ ಈ ರೀತಿಯಾಗಿ ಕಾಣುತ್ತೆ ಜೋಳ. ಟೇಸ್ಟ್ ಮಾಡುವ. ಸೊ ರಾತ್ರಿ 9 ಅಲ್ಲ, ಎಷ್ಟು ಟೈಮು? 11:45 ತಟ 11:52 ಗೋಬಿ ಮಾಡಿಕೊಟ್ಟವಳೆ. ಚೆನ್ನಾಗಿದೆ. 25 ಊಟ ತೋರಿಸಿದ್ರೆ ಟೇಸ್ಟ್ ಸಖತ್ತಾಗಿದೆ. ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಆ್ಯಂಡ್ ಟೇಸ್ಟ್ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಬಾಯ್.